ಯಾವ ಥರ ಮಾಡಿದ್ದಾರೆ ನೋಡಿ ಸರ್. ಏನಂತ ದೇಶ ಸರ್ ನನ್ನ ಮೇಲೆ 450 ಗಿಡ ಸರ್ ಎಲ್ಲ ಕಡಿದು ಹಾಕ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಬಳ್ಳಿಗಾವೆ ಗ್ರಾಮದಲ್ಲಿ ಸುಮಾರು 4-5 ವರ್ಷಗಳಿಂದ ಸಾಕಿದ್ದ ಅಡಿಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿರುವ ಘಟನೆ ನಡೆದಿದೆ. ಸರ್ವೆ ನಂಬರ್ 105ರಲ್ಲಿ ಜಗದೀಶ್ ಎಂಬುವವರು ಕಳೆದ 4 ವರ್ಷಗಳಿಂದ ಆ ಸ್ಥಳದಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದರು. ಈ ಜಾಗದ ವಿಚಾರವಾಗಿ ಗ್ರಾಮದ ಕೆಲವರು ಜಗದೀಶ್ ಕುಟುಂಬದೊಂದಿಗೆ ಖ್ಯಾತಿಯನ್ನು ಕೂಡ ತೆಗೆದಿದ್ದರು. ಈ ವ್ಯಾಜ್ಯ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಇತ್ತೀಚೆಗೆ ನ್ಯಾಯಾಲಯದಲ್ಲಿ ತೀರ್ಪು ಜಗದೀಶ್ ಪರವಾಗಿ ಬಂದಿತ್ತು ಎಂದು ಹೇಳಲಾಗುತ್ತಿದೆ. ಆದರೆ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು 5 ವರ್ಷದಿಂದ ಮಕ್ಕಳಂತೆ ಸಾಕಿ ಕಾಪಾಡಿಕೊಂಡು ಬಂದಿದ್ದ ಅಡಿಕೆ ಸಸಿಗಳ ತಲೆಯನ್ನೇ ಕತ್ತರಿಸಿದ್ದಾರೆ. ತಮ್ಮ ನೋವಿನ ಅಳಲು ತೋಡಿಕೊಂಡಿರುವ ರೈತ ಜಗದೀಶ್ ಈ ಸ್ಥಳದಲ್ಲಿ ಉಳುಮೆ ಮಾಡದಂತೆ ಹಲವು ವರ್ಷಗಳಿಂದ ಕೆಲವರು ತೊಂದರೆ ನೀಡುತ್ತಿದ್ದರು. ಆದರೆ ನ್ಯಾಯಾಲಯ ತಮ್ಮ ಪರವಾಗಿ ಆದೇಶ ನೀಡಿದ್ದನ್ನು ಸಹಿಸದೆ ಈ ರೀತಿಯ ಕೃತ್ಯ ಎಸಗಿದ್ದಾರೆ ಎಂದು ಜಗದೀಶ್ ಕುಟುಂಬ ಅದೇ ಗ್ರಾಮದ ಕೆಲವರ ವಿರುದ್ಧ ಗಂಭೀರ ಆರೋಪ ಮಾಡಿದೆ. ಅದೇನೇ ಆಗಲಿ, ಜಾಗದ ಸಮಸ್ಯೆ ಏನೇ ಇರಲಿ, 5 ವರ್ಷಗಳಿಂದ ಮಕ್ಕಳಂತೆ ಸಾಕಿದ್ದ ಆ ಮರಗಳನ್ನು ಕಡಿಯುವ ಮನಸ್ಸು ಅದ್ಯಾಕೆ ಆ ದುಷ್ಟರಿಗೆ ಬಂತು ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಏನಂತ ದೇಶ ಸರ್ ನನ್ನ ಮೇಲೆ 450 ಗಿಡ ಸರ್ ಎಲ್ಲ ಕಡಿದು ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೊಡಿಸ್ಬೇಕು ಅಂತ ಬೇಕಿತ್ತು ಸರ್. ಮಾಧ್ಯಮದ ಬಗ್ಗೆ ಈ ಥರ ಒಳ್ಳೆ ಗಿಡ ಈಗ ಕಟ್ ಮಾಡಿದ್ರೆ ಯಾತಿ ಬರುತ್ತೆ ಸರ್. ಮತ್ತೆ ತೀರಲ್ಲ ಹೇಳಲ್ಲ. ಈ ಜಮೀನು ಸರ್ ತಲೆಯಲ್ಲಿ ಹಾಕಿದ ಪ್ರಕಾರ ನಮ್ಮ ತಂದೆಗೆ ಆರ್ಡರ್ ಆಗಿದೆ. ಆರ್ಡರ್ ಕಾಪಿ ಈಗ ಸಿಕ್ಕಿದೆ. ನಾನು ಖಾತೆ ಪಾಣಿ ಹಾಕಿದ್ದೀನಿ. ಇದು ಖಾತೆ ಪಾಣಿ ಮಾಡಬಾರ್ದು ಅಂತ ಹೇಳಿ, ಅಡಿಕೆ ಗಿಡ ಇದ್ರೆ ಖಾತೆ ಪಾಣಿ ಆಗುತ್ತೆ, ಅವನಿಗೆ ಸಾಗುವಳಿ ಬರುತ್ತೆ ಅಂತ ಹೇಳಿ ಈ ಥರ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್. ಇದಕ್ಕೆ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್.